ಬ್ರೇಕ್ನ ನಂತರ ಜಗ್ಗೇಶ್ ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ನಮ್ಮ ಜೊತೆ ನವರಸ ನಾಯಕ ಜಗ್ಗೇಶ್ ಅವರಿದ್ದಾರೆ. ಕೇಳಬೇಕಾ? ಡೈಲಾಗ್ ಮೇಲೆ ಡೈಲಾಗ್ ಹೊಡಿತಾ ನಮ್ಮನ್ನೆಲ್ಲ ನಗಿಸ್ತಾ ಇದ್ದಾರೆ. ನೀವು ಕೂಡ ಈ ಕಾರ್ಯಕ್ರಮನ ಎಂಜಾಯ್ ಮಾಡ್ತಿದ್ದೀರಲ್ವಾ? ಸೊ ಅವ್ರ ಬಾಯಲ್ಲಿ ಇನ್ನಷ್ಟು ಡೈಲಾಗ್ಗಳನ್ನು ಹೇಳಿಸೋ ತನಕ ಮೋಸ್ಟ್ಲಿ ಈ ಕಾರ್ಯಕ್ರಮ ಪೂರ್ತಿ ಆಗೋದೇ ಇಲ್ಲ. ಸೊ ಜಗ್ಗೇಶ್ ಅಂದ ತಕ್ಷಣ ಹೆಣ್ಮಕ್ಳು ಫಸ್ಟ್ ಕ್ಯೂರಿಯಾಸಿಟಿಯಿಂದ ಚಿತ್ರ ನೋಡ್ತಾ ಇರ್ತಾರೆ, ಯಾಕಂದರೆ ಡೈಲಾಗ್ಗಳು, ಆ ಎಕ್ಸ್ಪ್ರೆಷನ್ಗಳು. ಹಾಗೇನೆ ಎಲ್ಲೋ ಅಡುಗೆ ಮನೇಲಿ ನಿಂತ್ಕೊಂಡು ನಿಮ್ಮ ಚಿತ್ರ ನೋಡ್ತಿದ್ರು ಸರಿ ಹೋಗಲ್ಲ, ಟಿ ವಿ ನೋಡ್ತಾನೆ ನೋಡಬೇಕು. ಯಾಕಂದರೆ ಕೈ ಆ್ಯಕ್ಷನಿಂದ ಹಿಡಿದು ಡೈಲಾಗ್ ಡೆಲಿವರಿ ತನಕ ಎಲ್ಲ ಇಷ್ಟಪಡೋವಂಥದ್ದು. ಸೊ ಯಾವುದಾದ್ರೂ ಒಂದು ಡೈಲಾಗ್ ಹೇಳ್ಬಿಡಿ ನಮಗೋಸ್ಕರ. ಕಳ್ಳೆಕಾಯಿ ಡೈಲಾಗ್ನೇ ಹೇಳ್ಬಿಡಿ. ಆಗ್ಬೋದು, ವಿತ್ ಎಕ್ಸ್ಪ್ರೆಷನ್. ವಿತ್ ಎಕ್ಸ್ಪ್ರೆಷನ್ನಾ ಆಗ್ಬೋದು. ಅದು ತುಂಬ ನೋಡಿ, ನನಗೆ ಹಣೆ ಬರ ಏನಂದರೆ, ನಾನು 140 ಪಿಕ್ಚರ್ವರೆಗೂ ಮಾಡಿದ್ದೀನಿ. ಆ ಪಿಕ್ಚರ್ನ ಎಷ್ಟು ಇಷ್ಟಪಟ್ಟಿದ್ದಾರೆ ಅಂದರೆ, ಇವತ್ತು ಹಳ್ಳಿಗಳ ಕಡೆ ಹೋದಾಗ ಅಯ್ಯೋ ಆ ಅಣ್ಣ ಬತ್ತೈತೆ ಅಂತಾರೆ. ಯಾರೇ ಅದೇ ಕಳೆಕಾಯಣ್ಣ ಅದು ಏನು ಇಟ್ಟು ಅವ್ರಿಗೆ, ಅಯ್ಯೋ ಯಾಕ ನಮ್ಮ ಟೆಂತವ ಕಡಲೆಕಾಯಿ ಮಾಡ್ಕೊಂಡು ಜೀವನ ಮಾಡ್ತಿದ್ದೆ, ನಿಂಗೆ ರಾಜ್ಯ ಕೊಡಿಸ್ತೀನಿ, ಕೋಸ ಕೊಡಿಸ್ತೀನಿ ಅಂತ ಕರ್ಕೊಂಬಂದು ನಾನು ನಾಳು ಮಾಡ್ಬಿಟ್ಟಲ್ಲ, ಯಾಕ ನೀನು ಬಾಯಿ ಮಣ್ಣಾಕ ಅಂತ. ಜಗ್ಗೇಶ್ ಅವರು ಕಾಲೇಜ್ ಡೇಸಿಂದ ನಾಟಕ ಮಿಮಿಕ್ರಿ ತುಂಬ ಮಾಡ್ತೀರಿ. ಈಗ ಒಂದೆರಡು ಸ್ಯಾಂಪಲ್ ಕೇಳಿದ್ವಿ, ಮತ್ತೆ ಯಾರ್ಯಾರು ಮಿಮಿಕ್ರಿ ಮಾಡ್ತೀರಾ? ನಾನು ತುಂಬ ಜನ ಮಾಡ್ತಿದ್ದೆ. ಯಾರು ಮಾಡ್ತೀವಿ? ಯಾವ್ದು ಬೇಕು? ಎಲ್ಲ ಸ್ಯಾಂಪಲ್ ಸ್ವಲ್ಪ ಸ್ವಲ್ಪ. ಆಯಿತು. ಧೀರೇಂದ್ರ ಗೋಪಾಲ್ ಸೌಕಾರ್ರಿ ಏನ್ರಿಲ್ಲ ಬಂದ್ರಿ, ನಮ್ಮ ಅಕ್ಕನ ಗತಿ ಏನು ಸೌಕಾರ್ರಿ, ನನಗೇನ್ರಿಲ್ಲ ಕೇಳ್ತೀರಿ, ಮತ್ತು ಅವಳು ಹೊಟ್ಟೆಲಿರೋ ಕೂಸು ನಿಮ್ದಲ್ವಾ ಸೌಕಾರ್ರಿ? ಯಾವ ನನ್ನ ಮಗನೇ ಹಂಗಂದವನು, ಓರ್ ಮುಂದ್ಲಾದಿ ಅಂದ ಮ್ಯಾಗ 3 ಜನನೇ ಓಡಾಡಿರ್ತಾರೆ, ಹಂಗೆ ನಾನು ಓಡಾಡಿದ್ದೀನಿ, ಹಂಗಂತ ಅದಿಲ್ಲ ಹೆಜ್ಜೆ ಗೊತ್ತಿಲ್ಲ, ಪುರಾ ನಿಮ್ದು ಅಂದರೆ ಯಾರು ಒಪ್ತಾರ, ಏಡೇ ಕಣ್ಣು ಬದೀತಾರೆ. ಇದು ಅವ್ರ ವಯಸ್ಸು. ಸುಂದರ್ ಕೃಷ್ಣ ಸೌತ್ ಕೇಳಿದಲ್ವಾ, ಅದು ಅವ್ರ ವಾಯ್ಸು ತುಂಬ ಚೆನ್ನಾಗಿತ್ತು. ಒಂದು ಬೇಸ್ ಮಾಡ್ಯುಲೇಷನಲ್ಲಿ ಮಾತಾಡೋರು. ಆನೆ ಹೆಜ್ಜೆ ಗುರುತನ್ನ ಬಿಟ್ಕೊಂಡು ಹೋದರೆ ಈ ಸಮನ್ ತನ್ನ ಸರ್ಪಕ್ಕೆ ಹೆಜ್ಜೆ ಗುರುತೇ ಇಲ್ಲ, ರಘು ನಿನ್ನೆನ್ನೋ ಮಗು ಅದು ಅವ್ರ ಸ್ಟೈಲ್ ಇತ್ತು. ಪ್ರಭಾಕರ್ ಅವರು ಬಂದು ಕೂತಿರ್ತಾರೆ ಅಂತ ತಿಳ್ಕೊಂಡಾಗಿದೆ ಅನಿಸೋದು. ರಾಜಣ್ಣ ಸಾಕಾಗಿರೋ ಹುಡುಗಿರಲ್ಲ ಪಕ್ಕದಲ್ಲೇ ಕೂತಿದ್ದಾರೆ, ಯಾರು ನೀವು ನನ್ನ ಜೊತೆ ಪಿಕ್ಚರ್ ಮಾಡ್ತೀರಾ? ಬನ್ನಿ ಅಂತ ಅವ್ರ ಕೇಳಿಲ್ಲ. ಮಾಮೂಲು ರಾಜ್ಕುಮಾರ್ ನನ್ನ ಫೇವ್ರೆಟ್ ಗುರುಗಳು. ನನ್ನ ಒಂದು ಕಲಾವಿದ ಆಗೋದಕ್ಕೆ ನಾನೊಂಥರ ಏಕಲವ್ಯ ಇದ್ದಂಗೆ. ನಾನು ಟು ಬಿ ವೆರಿ ಫ್ರ್ಯಾಂಕು, ನನ್ನ ಹೃದಯನ ಬಗದಾಕ್ಬಿಟ್ರೆ ಒಂದು ರಾಜ್ಕುಮಾರ್ ಒಳಗಡೆ ಕಾಣಿಸ್ತಾರೆ. ಅಷ್ಟು ಪ್ರೀತಿ ನನಗೆ ಅವ್ರ ಕಂಡು. ನನ್ನ ಬದುಕಿನ ಫಸ್ಟು ಮಿಮಿಕ್ರಿ ನಾನು ಕಲ್ತಿದ್ದೆ ರಾಜ್ಕುಮಾರ್ ಅವ್ರ ಥರ ಮಾತಾಡೋದು. ಅಷ್ಟು ಸ್ಪಷ್ಟವಾಗಿ ಮಾತಾಡೋಕ್ಕೆ ಬರದೇ ಹೋದ್ರೂ ಅಟ್ಲೀಸ್ಟ್ ಒಂಚೂರು ಟಚ್ ಮಾಡ್ತಾಯಿದ್ದೆ. ಇವಾಗ ನಾನೇ ಬಂದಿರ್ತೀನಿ ಅಂತ ತಿಳ್ಕೊಳ್ಳಿ, ರಾಜ್ಕುಮಾರ್ ಅವ್ರಿಗೆ ಕೂರ್ತೀವಿ, ನೀವು ಹೆಂಗೆ ಕೇಳ್ತೀರಿ ಪ್ರಶ್ನೆ? ರಾಜ್ಕುಮಾರ್ ಅವ್ರಿಗೆ ಕೇಳಬೇಕು ಅಂದರೆ ಸುಮ್ಮನೆ ಅನ್ಕೊಳ್ಳಿ, ಇಮ್ಯಾಜಿನ್ ಮಾಡಿ. ಅವರು ಸಂತೋಷ ಅಲ್ವ ಅದು? ಓಕೆ, ರಾಜ್ಕುಮಾರ್ ಅವ್ರಿಗೆ ಜಗ್ಗೇಶ್ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅವ್ರು ಹೇಳಿದ್ದೆ ಹೇಳ, ರಿಯಲ್ ಆಗಿ ಹೇಳಿದ್ದೆ. ರಿಯಲ್ ಆಗಿ ಹೇಳಿ. ಭಾಳ ಚೆನ್ನಾಗಿ ಕನ್ನಡ ಮಾತಾಡ್ತೀಯ ನೀನು, ಎಲ್ಲ ಯಾಕೆ ಕಲ್ತೀನಿ ನೀನು ಕನ್ನಡನ? ಹೀಗೆ ಅಷ್ಟು ಸ್ಪೀಡಾಗಿ ಕನ್ನಡ ಮಾತಾಡ್ತೀರಿ, ಭಾಳ ಚೆನ್ನಾಗಿದೆ ನಿಮ್ಮ ಒಂದು ಇದು ನನಗೆ ತುಂಬ ಇಷ್ಟ ಆಯಿತು ಕಣ್ರಿ ಅನ್ನೋದು. ಅದು ಅಷ್ಟು ಬ್ಯೂಟಿಫುಲ್. ತುಂಬ ಜನ ರವಿಚಂದ್ರನ್ ಅವರು ಡಬ್ಬಿಂಗ್ ಮಾಡೋಕ್ಕೆ ಶುರು ಮಾಡಿದ್ರೆ ನನಗೆ ಅವ್ರ ವಾಯ್ಸ್ ಗೊತ್ತಿಲ್ಲ. ರವಿಚಂದ್ರನ್ ಬಿಫೋರ್ ಒಬ್ಬರಿದ್ದರು, ಶ್ರೀನಿವಾಸ್ ಪ್ರಭು ಅವರು ಮಾತಾಡೋದು. ಅವ್ರು ಮಾತಾಡೋಷ್ಟು ಚೆನ್ನಾಗಿ. ವಿಧಾನಸೌಧಕ್ಕೆ ಮೆಟ್ಲು ಎಷ್ಟು, ಅಮಿತಾಬ್ ಬಚ್ಚನ್ ಹೈಟ್ ಎಷ್ಟು ಅಂತ ತಾರಲ್ಲೇ ಪ್ರಶ್ನೆಗಳನ್ನ ಕೇಳ್ತಾರೆ. ಹಸು ಬಂದರೆ ಗೊತ್ತಾ ನಿಮಗೆ ಅಂತ. ಅದು ಆ ವಯಸ್ಸು ಪ್ರಾಕ್ಟೀಸ್ ಮಾಡಲ್ವಾ? ಕಲ್ಪನಂದು ಮಾಡ್ತಾ ಇದ್ದೆ. ಸ್ವಲ್ಪ ಗಂಟ್ಲು ಸರಿ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವೆಲ್ಲ ನನ್ನನ್ನು ಕರೆದು ಇಂಟರ್ವ್ಯೂ ಮಾಡ್ತಿದ್ದೀರಾ? ತುಂಬ ಸಂತೋಷ. ಮನೆಗೆ ಬನ್ನಿ, ಪಕೋಡ ಮಾಡಿಕೊಡ್ತೀನಿ. ಆ ಥರ ಇರೋದು ಅವ್ರದ್ದು ಥರ. ಜಗ್ಗೇಶ್ ಅವ್ರಿಗೆ ಯಾರು ಫೋನ್ ಮಾಡಿದ್ರು ಈ ಥರ ಫೀಮೇಲ್ ವಾಯ್ಸಲ್ಲಿ ಜಾಸ್ತಿ ಮಾತಾಡ್ತಿರ್ತೀರಂತೆ. ತುಂಬ ಜನ ನಮ್ಮ ತಂದೆಗೆ ಹಿಂಸೆ ಕೊಡ್ತಿದ್ದೆ ನಾನು. ಹಾಂ, ಹಲೋ ಗೌಡ್ರ ಅಂತಾನೆ. ತಾಯಿ ಯಾರು ಅನ್ನೋರು. ಚೌಲ್ಟ್ರಿ ಬೇಕಾಯ್ತು ಬಾಡಿಗೆಗೆ ಅಂತಂದು. ಹ್ಞೂನ್ರವ ಬರ್ರಿ, 15-20 ಸಾವಿರ ಆಗ್ಬೋದು ನಮ್ಮ ಹುಡುಗರು ಮಾಡೋದು ಅಂದರೆ. ಫ್ರೀಯಾಗಿ ಕೊಡ್ತೀರಾ? ಮಡಿಗೆ ಫೋನ್ ಕೆಳಗಡೆ ಅನ್ನೋರು. ಹಾಗೆ ತುಂಬ ಮಜಾ ತೊಗೊಳ್ಳೋ ಸ್ವಭಾವ. ಇವತ್ತು ಎಲ್ಲರಿಗೂ ಅಭ್ಯಾಸ ಆಗ್ಬಿಟ್ಟಿದೆ. ಈಗ ಜಗ್ಗೇಶ್ ಅವರು ಎಲ್ಲ ಮಿಮಿಕ್ರಿ ಮಾಡಿದ್ದು ನೋಡಿದ್ವಿ, ಎಲ್ಲರೂ ಸೈಲೆಂಟಾಗಿ ಕ್ಯಾಮ್ರಾ ಸ್ವಲ್ಪ ಝೂಮ್ ಮಾಡಿ ಬರೀ ಫೇಶಿಯಲ್ ಎಕ್ಸ್ಪ್ರೆಷನಲ್ಲಿ ಅವರು ನಗಿಸ್ತಾರೆ, ಅದು ನಾವು ನೋಡಿದ್ದೀವಿ. ಆ ಥರನಾ? ಏನಾದ್ರು ಒಂದು ಕತೆ ಹೇಳ್ಬೇಕಲ್ಲ ನೀವು, ಅದಕ್ಕೆ ತಕ್ಕನಾಗ ನಾನು ಆ್ಯಕ್ಟ್ ಮಾಡಬೇಕು. ಸುಮ್ಮನೆ ಏನೋ ಎಕ್ಸ್ಪ್ರೆಷನ್ ಮಾಡೋಕ್ಕಲ್ಲ. ಆ ಟೈಪ್ ಎಲ್ಲ ಕರಿಬೇಕಾ? ಆಯಿತು, ನೀವು ನನ್ನೇ ನೋಡ್ತಾ ಇರಿ, ನಾನು ನಿಮ್ಮನ್ನೇ ನೋಡ್ತಾ ಇರ್ತೀನಿ. ಆಗ್ಬೋದಲ್ವಾ? ಆಯಿತು, ನೋಡ್ತಾ ಇರ್ತೀನಿ. ಝೂಮ್ ಹಾಕ್ಕೊಳ್ಳಿಪ್ಪ, ನೋಡ್ತಾ ಇರ್ತೀನಿ. ನಿಮಗೆ ನೋಡ್ಬೇಕು, ನಗಬಾರ್ದು, ಸೀರಿಯಸ್.
ಎಷ್ಟೊಂದು ಎಕ್ಸ್ಪ್ರೆಷನ್ ಮಾಡಿ ತೋರಿಸಿ ನವರಸ ನಾಯಕ ನಮ್ಗೆಲ್ರಿಗೂ ಎಂಟರ್ಟೈನ್ ಮಾಡಿದ್ದಕ್ಕೆ ನಾವು ಏನೋ ಸೈಡ್ ವಿಂಗಲ್ಲಿ ಕೊಡಂಗಿದ್ರಿ ಎಸ್ ದೊಡ್ಡ ಚೆಕ್ಕ ಓ ತುಂಬಾ ಇಷ್ಟ ಆಗತ್ತೆ ನಿಮ್ಗೆ ಇದು. ಅದರಲ್ಲೂ ಒಂದು ಎಕ್ಸ್ಪ್ರೆಷನ್ ಇದೆ, ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ತೆಗೆದು ನೋಡಿ ಫೇವ್ರೆಟ್ ಅನ್ಸುತ್ತೆ ನಿಮ್ಮ ವೈಫ್ಗೆ? ನಿಮ್ಮ ಎಕ್ಸ್ಪ್ರೆಷನ್ಗಳಲ್ಲಿ ಕೊಟ್ಟೋದ್ರಲ್ಲಿ ಯಾವ್ದು ಫೇವ್ರೆಟ್ ಅವ್ರಿಗೆ? ಅಯ್ಯೋ ಅವಳು ಭಾಳ ಚಾಲು ಇದ್ದಾಳೆ ಅವಳು. ಅವಳು ಹೆಂಗೆ ಅಂದರೆ ನನ್ನೇ ನೋಡ್ತಾ ಇರ್ತಾಳೆ ಅವಳು. ಒಂಥರ ಅವಳು ನಮ್ಮ ಮನೆ 2 ನಾಯಿಗಳು ನನ್ನ ಮೂಡ್ ರೀಡ್ ಮಾಡ್ತೀನಿ. ಕಾಮಿಡಿ ಮಾಡ್ತಿಲ್ಲ. ನನ್ನ 2 ನಾಯಿಗಳಿದ್ದಾವೆ. ಅವು ಎಷ್ಟು ಚೆನ್ನಾಗಿ ನನ್ನ ಮನೆಗೆ ಡೋರಿಂಗ್ ಓಪನ್ ಮಾಡ್ತೀನಲ್ಲ ಹಿಂಗೆ ನೋಡ್ತಾ ಇರ್ತೀನಿ. ನಾನು ಟೆನ್ಷನಲ್ಲಿ ಇದ್ದೀನಿ ಅಂದರೆ ಟೈಕ್ ಅಂತ ಒಂದು ಕೆಳಗಡೆ ಹೋಗ್ಬಿಡುತ್ತೆ, ಒಂದು ರೂಮ್ ಓಡೋಗ್ಬಿಡುತ್ತೆ. ನಾನು ಕರೆಕ್ಟಾಗಿ ಹಿಂಗೆ ಡೋರ್ ತೆಗೆದಾಗ ನಾನು ಹ್ಯಾಪಿಯಾಗಿದ್ದೀನಿ ಅಂದರೆ ಬಾಲ ಆಡಿಸ್ಕೊಂಡು ಮೇಲೆಲ್ಲ ಹತ್ತು. ಹಾಗೆ ಪ್ರೇಮಣ್ಣನೂ ಅಷ್ಟೇ, ನಾನು ಡೋರ್ ತೆಗೆದು ಹಿಂಗೆ ಬಂದಾಗ ಹಿಂಗೆ ನೋಡ್ತಾಳೆ. ನಾನು ಸ್ವಲ್ಪ ಹಿಂಗಿದೆ, ಏನಾಯಿತು ಅಂತಾಳೆ. ಏನಾಯ್ತಪ್ಪ ಅಂತ ಕೇಳ್ತಾಳೆ. ನಾನು ಅದೇ ಅವ್ರು ಬರ್ತಾರೆ ಜಾಲಿಗೆ ಹಂಗೆಲ್ಲ ಬಂದರೆ ಏನು ಭಾಳ ಖುಷಿಯಾಗಿದ್ರಿ ಅಂತ ಮಾತ್ರ ಅವರಿಬ್ಬರು ಸಖತ್ತಾಗಿ ರೆಡಿ ಮಾಡ್ತಾರೆ. ಏನು ನನ್ನ ಫೋಟೋ ತೆಗೆದು ನನಗೆ ಕೊಡ್ತಾ ಇದ್ದೀರಿ? ಪ್ರೋಗ್ರಾಮ್ ಸ್ಪೆಷಾಲಿಟಿನೇ ಇದು. ಹಾಂ ಕ್ಯಾಮ್ರಾ ಕಡೆ ತೋರಿಸಿ. ರೀ ನೀವು ನಮ್ಮ ಮನೆಯಿಂದ ಇಸ್ಕೊಂಬಂದು ನನಗೆ ಕೊಡ್ತಾ ಇದ್ದೀರಾ ಇದನ್ನು? ಅದೇ ಸರ್ಪ್ರೈಸ್ ಅನ್ನೋದು ನಿಮಗೆ. ನೀವು ಎಕ್ಸ್ಪೆಕ್ಟ್ ಮಾಡಿದ್ರ ಈ ರೀತಿ ಸರ್ಪ್ರೈಸ್ ಸಿಗುತ್ತೆ? ಇಲ್ಲ ನನಗೆ ಗೊತ್ತಿಲ್ಲ, ಪ್ರಾಮಿಸ್ ಗೊತ್ತಿಲ್ಲ ನನಗೆ. ನನಗೆ ಗೊತ್ತಿಲ್ಲ ಇದು. ಹಿಂದೆ ಇರೋದು ತೋರಿಸ್ಬೇಕು, ಹಿಂದೆ ಇರುತ್ತೆ ತೋರಿಸ್ತೀನಿ. ಈಗ ಮನೆಗೆ ಹೋದ್ಮೇಲೆ ಯಾವ ಎಕ್ಸ್ಪ್ರೆಷನ್ ಕೊಡ್ತೀರಿ? ಅವಳು ಭಾಳ ಇಸ್ಕೊಂಡು ಬಂದಿದೀವಿ ನಾವು ಭಾಳ ಮಳ್ಳಿ ಇದ್ದಾಳೆ ಅವಳು. ಅಂತ ಹೇಳಿದೀವಿ. ನಿಮ್ಮ ನ್ಯೂಸ್ ಇರ್ತಾರೆ ಅವಳು ಮಳ್ಳಿ ಇದ್ದಾಳೆ. ಏನೋ ಗೊತ್ತಿಲ್ಲದೆ ಜಗ್ಗೇಶ್ ಎಲ್ಲಿದ್ದಾರೆ ಸ್ವಲ್ಪ ತೋರಿಸಿ ನಿಮಗೆ. ನಾನಾ ಇಲ್ಲ ಟೋಪಿ ಹಾಕಿದ್ದೀನಿ ನೋಡಿ. ಎಲ್ಲರಿಗಿಂತಲೂ ಡಿಫ್ರೆಂಟ್ ಆಗಿ ಕಾಣ್ತಿರೋರೇ ಜಗ್ಗೇಶ್ ಅದರಲ್ಲಿ. ಎಲ್ಲ ನನ್ನ ಕ್ಲಾಸ್ಮೇಟ್ಸ್. ಈ ಫೋಟೋ ವಿಷಯಕ್ಕೆ ಬರೋಣ ಈಗ. ಈ ಫೋಟೋ ನೋಡಿ ನಾನು ಫಿಲಮ್ ಆ್ಯಕ್ಟರ್ ಆಗಿ ಚಾನ್ಸ್ ಕೇಳೋದಕ್ಕೆ ಫೋಟೋ ಪ್ರೊಫೈಲ್ಗಳು ಬೇಕು, ಇಲ್ಲ ಅಂದರೆ ನಿಮ್ಮ ಮುಸುಡಿಗೆ ಯಾರೂ ಚಾನ್ಸ್ ಕೊಡಲ್ಲ ಅಂತ ಹೇಳಿದರು. ಹಾಗಾಗಿ ಇದು ತೆಗೆದಿದ್ದು ಫೋಟೋ ಎಲ್ಲಿ ತೆಗ್ದಿದ್ದು? ಕಬ್ಬನ್ ಪಾರ್ಕಲ್ಲಿ. ನಮ್ಮ KN ನಾಗೇಶ್ ಕುಮಾರ್ ಅಂತ ಸಿನಿ ಸರ್ಕಲ್ .in ಅಂತ ಇದೆಯಲ್ಲ, ಅವ್ರಿಗೋಗಿ ಪೂಸಿ ಹೊಡೆದು ಅವರು ಮಲ್ಲೇಶ್ವರಂ 8th ಕ್ರಾಸಲ್ಲಿ ಸ್ಟುಡಿಯೋ ಇಟ್ಟಿದ್ರು. ಅವ್ರಿಗೋಗಿ ಕೇಳಿಕೊಂಡು ಸಾರ್ ನಮಗೆ ಇಲ್ಲ ಇದು ಹೇಳ್ಕೊಟ್ಟಿದ್ದೇನೆ, ಅವರು ಹಿಂಗೆ ಕೂತ್ಕೊಳ್ಳೋ ಹಂಗೆ ಕೂತ್ಕೊಳ್ಳೋ ಅಂತ ಹೇಳ್ಕೊಡೋರು. ಆಮೇಲೆ ಇದೇ ಡ್ರೆಸ್ ಹಾಕ್ಕೊಂಡು ಪರಿಮಳನ ನೋಡೋಕೆ ಹೋಗ್ತಾ ಇದ್ದೀನಿ. ನಾನು ಪರಿಮಳನ ಲವ್ ಮಾಡ್ಬೇಕಾದ್ರೆ ಹೀಗಿದೆ. ದಿಸ್ ವಾಸ್ ಮೈ ಸ್ಟೈಲ್. ಚೆನ್ನಾಗಿದ್ದೀನಲ್ಲ ಅವಾಗ. ಲಕ್ಕಿ ಇದೆ ಅಂತ ಇದು ಒಂದೇ ಆಗ್ತಿರಲಿಲ್ಲ, ಬೇರೆ ಬೇರೆ ಆಗ್ತಿದೆ. ಎಂಥ ಬ್ಯೂಟಿಫುಲ್. ಈ ಶೂನ ನಾನು ಚಾಮುಂಡೇಶ್ವರಿ ಸ್ಟುಡಿಯೋ ಹತ್ರ ಮಾಡಿಸ್ತಾ ಇದ್ದಿದ್ದು. ಯಾಕಂದರೆ ನಾನು 6 feet ಇದ್ದೀನಲ್ಲ, ಹಾಗಾಗಿ 8 ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿ. ಎಲ್ಲಿಂದ ಅವಾಗಿನ ಡ್ರೆಸ್ಸಿಂಗ್ ಸೆನ್ಸ್ ಅದೆಲ್ಲ ಬಹಳ ಇತ್ತು, ಅದಕ್ಕೆ ಬಿದ್ದಿದ್ದ ಪರಿಮಳ ಅವರು ಮಾರು ಹೋಗಿದ್ದ? ಡ್ರೆಸ್ಸಿಗೆ ಬೀಳಕ್ಕೆ ಸಾಧ್ಯ ಇಲ್ಲ, ಅವಳು ಸಿಕ್ಕಾಪಟ್ಟೆ ಡ್ರೆಸ್ ಆಗ್ತಾಯಿದ್ಲು. ಏನೋ ಒಂದು ಆ್ಯಕ್ಟಿವ್ನೆಸ್ ಇಷ್ಟ ಆಯ್ತು ಅವಳಿಗೆ, ಏನೋ ಒಂದು ತಮಾಷೆಗೆ ಆಗಿದ್ದು. ನಾನು ಮೊನ್ನೆನೂ ಕೇಳಿದೆ ಅವಳಿಗೆ, ನಿನಗೆ 14 ವರ್ಷ, ನನ್ನನ್ನು ಯಾಕೆ ನೀನು ಲವ್ ಮಾಡಿದೆ ಅಂತ ಕೇಳಿದೆ ನಾನು. ಸುಮ್ಮನೆ ಡೌಟ್ ಇದೆ ಕೇಳಿದೆ ನಾನು. ಆಗ ಅವಳು ಹೇಳಿದ್ಲು, ಇಲ್ಲ ನಮಗೊಬ್ಬರು ಕರಾಟೆ ಟೀಚರ್ ಇದ್ದರು. ಆ ಕರಾಟೆ ಟೀಚರು ಗಿಟಾರೆಲ್ಲ ಮಾಡಿಕೊಂಡು ಲೈಕ್ ಯು ಅಂತ ಏನೋ ಕೊಡೋಕ್ಕೆ ಬಂದರು. ಇವನೇನು ಹಿಂಗೆ ಕೊಡ್ತಾ ಇದ್ದಾನೆ, ಏನೋ ಪಾಠ ಹೇಳ್ಕೊಡೋದು ಬಿಟ್ಬಿಟ್ಟು ಕರಾಟೆನ ಈ ಥರ ಕೊಡ್ತಿದ್ದಾನೆ ಅಂತ ಹೇಳಿ ಏನೋ ಯೋಚನೆ ಮಾಡ್ತಿದ್ದಂತೆ. ನಾನು ಬರ್ತಾ ಇದ್ದಂತೆ, ನೋ ಐ ಫಾಲೋ ಇನ್ ಲವ್ ವಿತ್ ದಟ್ ಗೈ ಅಂತ ಹೇಳ್ಬಿಟ್ಲ ಅನ್ನಂತೆ ಅವಳು. ಹಂಗಾಗಿ ನೋಡಿ ನಾನು ತಮಾಷೆಗೆ ಅಂದಿದ್ದು, ಅವನು ಯಾರೋ ಹಿಂಸೆ ಕೊಡ್ತಾನೆ ಅಂತ. ನೀನು ಫಿಕ್ಸ್ ಆದೆ ನೋಡು. ಸ್ಲಿಪ್ ಆಫ್ ಟಂಗ್ ಆಲ್ವೇಸ್ ಸೇಸ್ ದಿ ಟ್ರೂತ್. ತಪ್ಪಿಸ್ಕೊಳ್ಳೋಕೆ ಹೋಗಿ ಫಸ್ಟ್ ನೀವು ಪ್ರಪೋಸ್ ಮಾಡಿದ, ಅವರಿಂದನೇ ಪ್ರಪೋಸಲ್ ಬಂದಿತ್ತ? ನಾನು ಸಾಮಾನ್ಯವಾಗಿ ಪ್ರಪೋಸಲ್ ಅಂದರೆ ನಾನು ತುಂಬ ನಾಚಿಕೆ ಸ್ವಭಾವ ನನಗೆ. ನನಗೆ ಯಾವತ್ತೂ ಈಗಲೂ ಒಂದು ಸ್ವಭಾವ ಇದೆ, ನಾನು ಯಾರೋ ಲೇಡೀಸ್ಗೆ ಹಿಂಗೆ ಕಣ್ಣಿಟ್ಟು ನೋಡಿ ಮಾತಾಡಲ್ಲ. ಯಾಕೆಂದರೆ ಅವ್ರು ಒಂದು ತಪ್ಪು ಮಾಡ್ತಾರೆ, ನಂಗೆ ಅದೇ ಬೇಜಾರು. ಏನು ಮೇಡಮ್ ಅವರೇ ಚೆನ್ನಾಗಿದ್ದೀವಿ ಅಂತ ಹಿಂಗೆ ಸರಿ ಹೇಳ್ಕೊಂಬಿಟ್ರಲ್ಲ, ಅಯ್ಯೋ ಏನು ಇದು ಈ ಥರ ಹೇಳ್ಕೊಂಬಿಟ್ರು. ನಾನೆಲ್ಲ ಬೇರೆ ಅದಕ್ಕೆ ನೀವು ಈ ಫೋಟೋದಲ್ಲಿರೋ ಯಾವ ಹುಡುಗಿರ ಹೆಸರುಗಳು ಹೇಳಲಿಲ್ಲ ನೀವು? ಸ್ವಲ್ಪ ಇದಾರೆ ಇದರಲ್ಲಿ. ಇಲ್ಲ ಹುಡುಗಿರಲ್ಲ, ಇದು ಬರೀ ಹುಡುಗರ ಕ್ಲಾಸ್ ಇದು. ನಮ್ಮ ಕ್ಲಾಸಲ್ಲಿ ಯಾರು ಹೆಣ್ಮಕ್ಳು ಇರಲಿಲ್ಲ. ಅವಳು ಎದುರುಗಡೆ ನಾವು ತುಂಬಾ ಇದೆ ನಿಮ್ ಜೊತೆ ಮಾತಾಡೋದಕ್ಕೆ, ಇದಷ್ಟು ಮಾತಾಡ್ತೀವಿ. ಓಕೆ ವೀಕ್ಷಕರೇ, ನೋಡಿದ್ರಲ್ವಾ ಜಗ್ಗೇಶ್ ಅವ್ರ ಜೊತೆ ನಾವಂತೂ ಸಖತ್ತಾಗಿ ಮಾತಾಡ್ತಾ ಎಂಜಾಯ್ ಮಾಡ್ತಾ ಇದ್ದೀವಿ. ಅವ್ರನ್ನ ಕೇಳೋದಕ್ಕೆ ಇನ್ನೂ ಬೇಕಾದಷ್ಟು ಪ್ರಶ್ನೆಗಳಿದೆ. ಕೇವಲ ಹಾಸ್ಯ ನಟರಷ್ಟೇ ಅಲ್ಲ, ರಾಜಕೀಯದಲ್ಲೂ ಕೂಡ ಸಾಕಷ್ಟು ಯಶಸ್ಸನ್ನ ಕಂಡಂತವ್ರು. ಅದ್ರ ಬಗ್ಗೆಯೂ ಕೂಡ ಮಾತನಾಡೋಣ ಚಿಕ್ಕ ಬ್ರೇಕ್ನ ನಂತರ.